ನನ್ನ ಹೆಸರು ಫಾರೂಕ್ ಪಾಷಾ ಅಂತ. ನಾನು ಗುಂಡ್ಲುಪೇಟೆ ತಾಲೂಕು ಚಾಮರಾಜನಗರ ಜಿಲ್ಲೆಯಿಂದ ಬಂದಿದ್ದೇನೆ. ಕಳೆದ ಸರಿಸುಮಾರು 1 ವರ್ಷದಿಂದ ನಮ್ಮ ತಮ್ಮ ಮುಜಮ್ಮಿಲ್ ಕಾಣೆಯಾಗಿದ್ದ. ಎಲ್ಲಿದ್ದಾನೆ ಅಂತ ನಮಗೆ ಗೊತ್ತಿತ್ತಿಲ್ಲ. ಆದರೆ ಈಗ ಮಂಗಳೂರಿಂದ ನನಗೆ ಒಂದು 4 ದಿವಸ ಹಿಂದೆ ನನಗೆ ಒಂದು ಕಾಲ್ ಬರುತ್ತೆ. ಇಲ್ಲಿಂದ ನಾವು ಸ್ನೇಹಾಲಯದಿಂದ ನಾವು ಮಾತಾಡ್ತೀವಿ, ನಿಮ್ಮ ತಮ್ಮ ಇಲ್ಲಿದ್ದಾನೆ ಅಂದ್ಬಿಟ್ಟು ಹೇಳಿದರು. ಆವಾಗ ನನಗೆ ತುಂಬ ಸಂತೋಷ ಆಯಿತು. ಇಲ್ಲಿ ಬಂದು ನೋಡಿದಾಗ ಮೊದಲಿಗಿಂತನೂ ಉತ್ತಮವಾಗಿ ನಮ್ಮ ತಮ್ಮ ಈಗ ಇದ್ದಾನೆ, ಉತ್ತಮ ಸ್ಥಿತಿಯಲ್ಲಿ ಇದ್ದಾನೆ. ಅದರಿಂದ ನಾನು ಸ್ನೇಹಾಲಯವರಿಗೆ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನನಗೆ ತುಂಬ ಸಂತೋಷ ಆಗಿದೆ. ನಮ್ಮ ತಮ್ಮ ಮೊದಲಿನ ರೀತಿ ಮೊದಲು ಕೆಲವು ವರ್ಷಗಳ ಹಿಂದೆ ಇದನ್ನೆಲ್ಲ ಆ ರೀತಿ ನಮಗೆ ಈಗ ಕಾಣಿಸ್ತಾ ಇದ್ದೇನೆ. ನಾನು ಅವ್ರಿಗೆಲ್ಲರಿಗೂ ಇಲ್ಲಿ ಇರುವ ಎಲ್ಲ ಸಿಬ್ಬಂದಿ ವರ್ಗಕ್ಕೆ ನಾನು ಧನ್ಯವಾದವನ್ನು ಅರ್ಪಿಸ್ತೇನೆ. ತುಂಬಾ ಸಂತೋಷ. ಎಲ್ಲರಿಗೂ ನಮನಗಳು. ಇವತ್ತು ಮಗದೊಮ್ಮೆ ಸ್ನೇಹಾಲಯದಲ್ಲಿ ಒಂದು ಸಂತೋಷದ ಕ್ಷಣ. ಕಳೆದ 16 ದಿವಸಗಳ ಹಿಂದೆ ಕುಂಬಳೆಯ ರೈಲ್ವೆ ನಿಲ್ದಾಣದಿಂದ ಕುಂಬಳೆಯ ಆಟೋ ರಿಕ್ಷಾ ಚಾಲಕರವರು ಫೋನ್ ಮಾಡಿದ್ರು. ಯಾರೋ ಒಬ್ರು ಮಾನಸಿಕ ಸ್ಥಿಮಿತ ಕಳ್ಕೊಂಡು ಹಲವಾರು ದಿವಸಗಳಿಂದ ಈ ರೈಲ್ವೆ ಸ್ಟೇಷನ್ ಪಕ್ಕದಲ್ಲಿದ್ದಾರೆ ಎಂಬುದಾಗಿ. ನಾವು ತುರ್ತಾಗಿ ನಮ್ಮ ಸಿಬ್ಬಂದಿ ವರ್ಗ ಸ್ನೇಹಾಲಯ ಟೀಮ್ ಅಲ್ಲಿಗೆ ಭೇಟಿ ಕೊಟ್ಟು ಮುಜಮ್ಮಿಲ್ ಎಂಬಂತ ಒಬ್ಬ ಸಹೋದರ ಅಲ್ಲಿ ಹಲವಾರು ದಿವಸದಿಂದ ಕಾಲಿಗೆ ಗಾಯ ಆಗಿ ಮಾನಸಿಕವಾಗಿ ಸ್ಥಿಮಿತ ಕಳ್ಕೊಂಡು ರಸ್ತೆ ಬದಿಯಲ್ಲಿ ಆ ರೈಲ್ವೆ ಸ್ಟೇಷನ್ ನ ಬದಿಯಲ್ಲಿದ್ರು. ಅವರನ್ನು ತುರ್ತಾಗಿ ಕರ್ಕೊಂಡು ಬಂದು ಅವರಿಗೆ ಅಗತ್ಯವಿರುವ ಎಲ್ಲ ಚಿಕಿತ್ಸೆ, ಪ್ರೀತಿ, ವಾತ್ಸಲ್ಯವನ್ನು ಕೊಟ್ಟು ಅವರ ವಿಳಾಸವನ್ನು ಪತ್ತೆ ಹಚ್ಚಲಿಕ್ಕೆ ಸಾಧ್ಯವಾಗಿದೆ. ಮುಜಮ್ಮಿಲ್ ರವರು ಮೈಸೂರಿನ ಚಾಮರಾಜನಗರದವರು. ಇವತ್ತು ಆದಿತ್ಯವಾರ ಏಪ್ರಿಲ್ 6ನೇ ತಾರೀಕು. ಇವತ್ತು ಅವರ ಅಣ್ಣ ತೌಫಿಕ್ ಮತ್ತು ಫಾರೂಕ್ ಇಬ್ಬರು ಮೈಸೂರಿನಿಂದ ಇಲ್ಲಿಗೆ ಬಂದಿದ್ದಾರೆ. ಮುಜಮ್ಮಿಲ್ ರವರು ಉತ್ತಮವಾಗಿ ಗುಣಮುಖ ಹೊಂದಿದ್ದಾರೆ. 16 ದಿವಸದಲ್ಲೇ ಅವರು ಚಿಕಿತ್ಸೆಗೆ ಸ್ಪಂದಿಸಿದ್ದಾರೆ. ಇನ್ನು ಮುಂದಿನ ಚಿಕಿತ್ಸೆ ಅವರು ಮನೆಗೆ ಹೋಗಿ ಅವರ ಚಿಕಿತ್ಸೆ ಮುಂದುವರಿಯಲಿದೆ. ಆದ್ರೆ ಒಂದು ಸಂತೋಷ, ಎಲ್ಲೋ ಏನೋ ಆಗಿ ಎಲ್ಲೋ ಜೀವ ಕಳ್ಕೊಳ್ಬೇಕಿತ್ತ ಎಂಬಂತ ಪರಿಸ್ಥಿತಿಯಲ್ಲಿದ್ದಂತಹ ಸಹೋದರ ಮಗದೊಮ್ಮೆ ಕುಟುಂಬಕ್ಕೆ ಸೇರಿರುವ ಈ ಕ್ಷಣ ನಿಜವಾಗಿಯೂ ಸ್ನೇಹಾಲಯದ ನಮಗೆಲ್ಲರಿಗೂ ಸಂತೋಷವನ್ನು ತಂದಿದೆ. ಯಾಕಂದ್ರೆ ಇದರ ಹಿಂದೆ ಸ್ನೇಹಾಲಯದ ಎಲ್ಲ ನಮ್ಮ ಆಪ್ತ ಸಮಾಲೋಚಕರಾಗಿರ್ಲಿ, ಅಡ್ಮಿನಿಸ್ಟ್ರೇಷನ್ ಆಗಿರ್ಲಿ, ಎಲ್ಲರ ಇದರ ಒಂದು ಪರಿಶ್ರಮ ಇದೆ. ಮತ್ತು ಈ ಒಂದು ಕೆಲಸಕ್ಕೆ ಸಹಕರಿಸಿದ ಎಲ್ಲ ದಾನಿಗಳನ್ನು ಕಳೆದ 16 ವರ್ಷಗಳಿಂದ ಸ್ನೇಹಾಲಯವು ಮಾರ್ಗದ ಬದಿಯಲ್ಲಿರುವ ಮಾನಸಿಕ ಅಸ್ವಸ್ಥರನ್ನು ಕರ್ಕೊಂಡು ಬಂದು ಅವರ ಪರಿಪಾಲನೆ ಮಾಡಿ ಅವರನ್ನು ಮರಳಿ ಮನೆಗೆ ಸೇರಿಸುವಂತ ಕೆಲಸ ಮಾಡ್ತಾ ಇದೆ. ಈವರೆಗೆ 1600ಕ್ಕಿಂತಲೂ ಮಿಕ್ಕ ಜನರನ್ನು ಭಾರತದ ವಿವಿಧ ಭಾಗಗಳಿಗೆ ಅವರ ಸ್ವಂತ ಮನೆಗೆ ಕಳಿಸಿದ್ದೇವೆ ಎಂಬಂತ ಒಂದು ಹೆಮ್ಮೆಯಿಂದ ಹೇಳಲು ಸಂತೋಷ ಪಡ್ತಾ ಇದ್ದೇನೆ. ಕಳೆದ 16 ವರ್ಷಗಳಿಂದಲೂ ನಮಗೆ ಸಹಕಾರ ನೀಡಿದ ಎಲ್ಲ ದಾನಿಗಳಿಗೂ ಮಗದೊಮ್ಮೆ ನಮಿಸುತ್ತಾ ಸರ್ವರಿಗೂ ಸರ್ವೇ ಜನ ಸುಖಿನೋ ಭವಂತು.